ಷಷ್ಠಿ ಜಾತ್ರಾ ಮಹೋತ್ಸವ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ರಂಗನಾಥ ಸ್ವಾಮಿ ರಥೋತ್ಸವಕ್ಕೆ ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಕುಂದೂರು ಮಠದ ಅಧಿದೇವತೆಗಳಿಗೆ ಪೂಜೆ ನೆರವೇರಿಸುವ ಮೂಲಕ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಚಾಲನೆ ನೀಡಿದರು. ಹಾಸನ ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಶಂಭುನಾಥ ಸ್ವಾಮೀಜಿ, ಮೈಸೂರು ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಸೋಮನಾಥೇಶ್ವರ ಸ್ವಾಮೀಜಿ, ಬೆಂಗಳೂರು ಹುಳಿಮಾವು ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಶ್ರೀಶೈಲನಾಥ ಸ್ವಾಮೀಜಿ ಸೇರಿದಂತೆ ಭಕ್ತರು ಹಾಗೂ ಗಣ್ಯರು ಇದೇ ವೇಳೆ ಉಪಸ್ಥಿತರಿದ್ದರು. अष्टमी चंद्र चंपक पुष्पावनासादंडा कांति वर्ण भासुरा पद्मराग शिलादर्शना शुद्ध विद्यांबुलागारा विचमत्य योगुरा कर्पूर वीरा मोहरा समाकर्षणा निज सल्लाप माधुर्य विरक्सित कच्चपि मंदस्मित ಮಠದ ಪೀಠಾಧ್ಯಕ್ಷರಾಗಿದ್ದಂತಹ ಸದ್ಗುರು ರಾಮಯ್ಯ ಪರದೇಶಿ ಮಹಾಸ್ವಾಮೀಜಿಯನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಸುಬ್ರಹ್ಮಣ್ಯೇಶ್ವರ ಷಷ್ಠಿ ಮತ್ತು ರಂಗನಾಥಸ್ವಾಮಿ ರಥೋತ್ಸವಕ್ಕೆ ಪ್ರಥಮವಾಗಿ ಧರ್ಮಧ್ವಜ ಸ್ಥಾಪನೆಯನ್ನು ಮಾಡಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯಲ್ಲಿ ಸಂಕಲ್ಪವನ್ನು ಮಾಡಿ ಕ್ಷೇತ್ರ ಅಧಿದೇವತೆಗಳಾದಂತಹ ವಿಶ್ವನಾಥ ಸ್ವಾಮಿಯಲ್ಲಿ, ವಿಶಾಲಾಕ್ಷಿ ಅಮ್ಮನವರಲ್ಲಿ, ಮಹಾಗಣಪತಿಯಲ್ಲಿ, ರಂಗನಾಥ ಸ್ವಾಮಿಯಲ್ಲಿ ಹಾಗೂ ಮಹಾಲಕ್ಷ್ಮಿಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪ್ರಾರ್ಥನೆಯನ್ನು ಮಾಡಿ ಧರ್ಮಧ್ವಜ ಸ್ಥಾಪನೆಯನ್ನು ಮಾಡಿ ಈ ಜಾತ್ರೆಗೆ ಚಾಲನೆಯನ್ನು ಕೊಟ್ಟಿರ್ತಾರೆ ಪೂಜ್ಯ ಮಹಾಸ್ವಾಮೀಜಿಯವರು. ಒಂದು ದುರ್ಗಾ ಹೋಮವನ್ನು ಮಾಡಿ ಪುಣ್ಯಾಹಗಳನ್ನು ಮಾಡಿ ಲೋಕ ಕಲ್ಯಾಣಾರ್ಥಕವಾಗಿ ಪ್ರತಿ ವರ್ಷ ಲಲಿತಾ ಸಹಸ್ರನಾಮ ಕುಂಕುಮ ಅರ್ಚನೆಯಿಂದ ಸುಮಂಗಲರಿಂದ ಪ್ರತಿ ವರ್ಷವೂ ಸ್ವಾಮೀಜಿಯವರು ಹಮ್ಮಿಕೊಂಡಿದ್ದಾರೆ. ಅದು ಕೂಡ ಲಲಿತಾ ಸಹಸ್ರನಾಮ ಕುಂಕುಮ ಅರ್ಚನೆಗಳನ್ನ ಮಾಡಿ ಮಹಾದೇವಿಗೆ ಮಹಾಮಂಗಳಾರತಿಯನ್ನು ಮಾಡಿ ಎಲ್ಲ ಧೂಪ ದೀಪ ಆರತಿಗಳನ್ನ ಮಾಡಿ ಇವತ್ತು ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಜಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸಂಜೆ ರಥೋತ್ಸವಕ್ಕೆ ನವಕಲಶಾರೋಹಣ ಆಗುತ್ತೆ. ಅದಾದ ನಂತರ ನಾಳೆ ಸುಬ್ರಹ್ಮಣ್ಯ ಷಷ್ಠಿ ಬೆಳಗ್ಗೆ ಸುಬ್ರಹ್ಮಣ್ಯ ಮೂಲ ವಿಗ್ರಹಕ್ಕೆ ಅಭಿಷೇಕ ಪ್ರಾರಂಭ ಆಗ್ತದೆ. ಅಭಿಷೇಕ ಆದ ನಂತರ ಎಲ್ಲರೂ ಕೂಡ ಬಂದು ಷಷ್ಠಿಯನ್ನು ಆಚರಣೆ ಮಾಡಿ ಉಪವಾಸ ಹಬ್ಬವನ್ನು ಮಾಡಿ ಎಲ್ಲರೂ ಕೂಡ ಚೆನ್ನಿಯರದ ಈ ಗ್ರಾಮದ ಸುತ್ತಮುತ್ತಲು ಎಲ್ಲರೂ ಬಂದು ಅರ್ಚನೆಯನ್ನು ಮಾಡಿ ಸುಬ್ರಹ್ಮಣ್ಯೇಶ್ವರ ದರ್ಶನವನ್ನು ಮಾಡಿ 3 ರಿಂದ 4 ಗಂಟೆಗೆ ಸರಿಯಾಗಿ ರಥೋತ್ಸವ ಪ್ರಾರಂಭ ಆಗ್ತದೆ.